ಯಾವ ಬದ್ಮಾಸ್ನ ಮಗ ಲೋಪರ ಮಗ ತಟ್ಟ ಹೊರಗ ಹಾಸವ ಹೊರಗಾಸವ ನಿಮ್ಮ ನೀ ಜಾಡಿಸ್ ಒಳಗ ಹಾಸವ ಯಾವ್ಲೇವ ಮಾತಿಗೆ ಮಾತು ಬೆಳೆಸೋದೇ ಒಂದು ದೊಡ್ಡ ಕಾರ್ಯಕ್ರಮ ಆಗಿಬಿಟ್ಟಿದೆ ನಿನಗೆ ಏಯ್ ನಿನ್ನ ಕಣ್ಣಲ್ಲೇನು ಕೋಣ ಮಕ್ಕಳು ಪದ ಸೆಗಣಿ ಹಾಕಿವೇನೋ ಅನ್ಎಜುಕೇಟೆಡ್ ಬೂಟ್ಸ್ ನಾ ಬೂಡ್ಸ ನಿಮ್ಮ ನೀ ಕೊಳತ್ನವ್ರು ಕಾಲ್ಚನ ಕಣ್ಣು ಕಾಣ್ತಾವಿಲ್ಲ ನಿನ್ನ ಕಣ್ಣಾಗ ಏನಾರು ಎಮ್ಮಿ ಗೊಂಜಾತಿಂದ ಉಚ್ಕೊಂಡವನ್ಲಿ ಲೇ ಗಂಡ ಮಕ್ಳಿಗೆ ಏನು ಮನೆ ಹಾಯ್ತಾರೆ ಜರ್ ಗಡ್ತ ಹೆಣ್ಮಕ್ಳಿಗೆ ಸಿಕ್ಕ್ರ ಅಂದ್ರ ನಿಮ್ ಕೈಯಾಗ ಯಾವ ಮನೆ ಹಾಯ್ ಬರ್ಲಿ ಯಾವ್ಲೇ ಕಳ್ಸೋ ಹೆಣ್ಮಕ್ಳು ಕಳ್ಸೋ ಮಹಾಪ್ರಭು ನೀವೇ ನಿಲ್ಲಿ ಹೆಣ್ಮಕ್ಳು ತಾವೆಲ್ಲೋ ನಾವು ಅಲ್ಲೇ ಸರ್ ನಿಮ್ನೆಲ್ಲೋ ನೋಡಿದ್ ನೆನಪು ನಮ್ಮೂರ ನ್ಯಾಯ ಎಲ್ಲೋ ನೋಡಿದ್ ನೆನಪು ನಿಮ್ಮ ನೋಡಿರ್ಬೋದು ಎಲ್ಲಿ ಯೂಟ್ಯೂಬ್ ನಲ್ಲಿ ಅಲ್ಲೇನ್ ಮಾಡ್ತೀರಿ ನನ್ನ ಮ್ಯೂಸಿಕ್ ಪೂರ್ತಿ ಟ್ರೆಂಡ್ನಾಗ ಐತಪ್ಪ ಯಾವ್ದು ಮ್ಯೂಸಿಕ್ಕು ಯಾವ್ದು ಓ ಮಿಯಾಕಲ್ಲು ವಾಯ್ಸ್ ನೀವ ಕೊಡ್ತೀರ ಆಕಿ ಯಾರು ಬರೇ ತುಡುಗ್ ಮಾಡ್ರ ಅಂದ್ ಯಾರು ಕೊಟ್ರ ಕೊಡ್ತಿಲ್ಲ ಮತ್ತಿದೇನ್ಲಿ ದೌದದು ಊದ್ದನ ಇದು ಜಂಪ ಬಾಂಕಟ ಅಪ್ಪ ಅಂಜಿಕ್ ಬರಾಗತ್ ಬಿಡ ಅನ್ಸ್ಬಾರ್ಕು ಮತ್ ಯಾವ್ದು ಮಾಡಿ ಪಿಕ್ಚರ್ ನೋಡು ಪಿಕ್ಚರ್ ನೋಡಿ ಸಾಕಷ್ಟು ನೋಡಿ ಯಾವ ನೋಡಿಯಪ್ಪ ಯಾವ್ದ ಬಾಹುಬಲಿ 1 ಬಾಹುಬಲಿ 2 ನೋಡಿ ಯಾರು ನೋಡಿಲ್ಲ KGF 1 KGF 2 ನೋಡಿ ಯಾರು ನೋಡಿಲ್ಲ ರಬ್ಬರ್ ಪ್ಲೇಟ್ ದರ್ಶನ್ ಅವ್ರು ಮಾಡ್ರಲ್ಲ ಅದ್ರಾಗ ನಿಮ್ ಮೌನ್ ರಾಬರ್ಟ್ ಅದು ಹೌದಾ ನನಗೆ ಗೊತ್ತೋ ಮರೆ ಕಲಾಸ ಮಾಡ್ತಾನ ಅದ್ರಾಗ ಡೈಲಾಗ್ ಡೆಲಿವರಿ ಮಾಡಿದವ್ ನಾನು ಯಾವ್ದು ಮಾಡ್ಯಪ್ಪ ಹಿಂದ್ ನಿಂತು ಮಾತಾಡಿದ್ದೆ ಅದನ್ನ ಯಾವ್ದು ಯಾರು ಹೇಳ್ಯಾರ ಕೇಳೋ ಬಿಟ್ರೆ ಬಿಡೋಣ ಅವ್ರಿಗೆ ನೋಡಲ್ಲಿ ಆಮೇಲೆ ಯಾವಾಗ ಅಂದ್ರಿ ಅಂತ ಕೇಳ್ತಾರ ನನಗ ಅವರು ಅವ್ರನ್ನ ಹೊರಗೂ ಕಳಿಸೋಲ್ರ ಅವ್ರ ಮಾಲಕರು ನಿಂತು ನೋಡ್ತಾರ ಅವ್ರ ಅಟ್ಟಾತಿ ಅಲ್ಲಿ ಒದರ್ತಾರ ನಾವ್ ಇಲ್ಲಿ ಒದರ್ದಾಗೈತಿ ತಿಳಿವಲ್ಲಾಗೈತಿ ಅಪ್ಪಾಜಿ ನಿಂದ ನೀ ಕಟ್ಟಿ ಮುಂಬು ಮುಟ್ಟಸ್ ನಿನ್ ಸಾಲ್ ಮುಟ್ಟಿಸ್ ಹಂಗಾರ ಅಡ್ಡಿಲ್ಲ ಅದ್ರಾಗ ಬರ್ತಾರ ದರ್ಶನ್ ಅವ್ರು ಕೇಳ್ತಾರೆ ನೀ ಯಾರು ಅಂತ ಕೇಳ್ಕೊಬ್ ಚಾಲೂ ಮಾಡ್ತಾರ ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರನಾದ ದಶಕಂಠ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳಿಂದ ಚೆಂಡಾಡಲು ಬಂದ ದಂಡು ದಾಳಿಗಳ ಮುಂಡ ನಾಯಕನಾದ ಗಂಡಿದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು ದರ್ಶನ್ ಪಿಕ್ಚರ್ದಾಗ ರಾವಣ್ ಯಾಕೆ ಬದ್ಲೆ ಹೌದಲ್ಲ ಅದ್ರ ರಾವಣನ್ನ ನಾನ ಅಂತ ಹೇಳಕ್ ಹೋಗಿದ್ದೆ ಮೌನ್ ಕ್ಲಾರಿಟಿ ಡೈಲಾಗ್ ಹೊಡ್ಯಾವ ನಿನಗೆ ಹಚ್ಚಿದ ಶಾನೆ ಹೊಡ್ಯಾವ ಶಾನೆ ಹಂಗೈತದ್ರ ಅಲ್ಲೇ ನೋಡಿಲ್ಲಪ್ಪಾಜಿ ನೋಡಿಲ್ಲ ಬಾಹುಬಲಿ ಒಳಗ ಬಾಹುಬಲಿ 4 ಸಲ ಪಿಕ್ಚರ್ ನೋಡಿನಿ ಎಲ್ಲಿ ಕಂಡೇ ಇಲ್ಲ ಭಾಗದ ಅದನ್ನೇ ಎಲ್ಲಿದೆ ಎಲ್ಲೇ ಬಲ್ಲಾಳ ದೇವನ ಮೂರ್ತಿ ಎತ್ತಿರ್ತಾರೆ ಎಲ್ಲರೂ ಸೇರಿ ಹಿಂಗ ಎಲ್ಲರೂ ಹಿಂಗ್ ಜಗ್ತಿರ್ತಾರ ಇನ್ನೊಬ್ಬ ಆ ಮ್ಯೂಸಿಕ್ನಾಗ ಹಿಂಗ್ ಜಗ್ತಿರ್ತಾನಲ್ಲ ಎಲ್ಲಿ ಹೊಡೆದ್ರ ಸಾಯ್ತಿಲ್ಲ ಯಾಕ ನಿಮ್ಮ ಅವ್ನು $100 ಕೊಟ್ಟು ಟಿಕೆಟ್ ತಗಸ್ ನೀ ಹಿಂಗ್ ಜಗ್ಗುದ್ ನೋಡ KGF 2 ನೋಡಿಲ್ಲ ನೋಡಿನಲ್ಲ ಅದ್ರಾಗ ಅದಿನಲ್ಲ ನಾನು ಎಲ್ಲಿದಿ ಎಲ್ಲರೂ ತೆಗನೆ ನಿಂತಿರ್ತಾರ ಯಶ್ ಅವ್ರ ಮ್ಯಾಲ ನಿಂತಿರ್ತಾರ ಹಿಂಗ ಸೊನ್ನಿ ಮಾಡ್ತಾರ ಎಲ್ಲ ಲಾರಿ ಪಡಕ ಬಿಸ್ತಾವ ಎಷ್ಟುದ್ದಂದು ಹಿಡ್ಕೊಂಡು ನಿಂದಿರ್ತಾರ ದೊಡ್ಡಮ್ಮ ಅಂತಲ್ಲ ಎಲ್ಲರೂ ಅಂಗಾತ ಬಿದ್ದು ಹಾ ಹೂ ಅಂತ ಅಂಗಾತ ಬಿದ್ದು ಸಾಯ್ತಾರ ಇನ್ನೊಬ್ಬ ಇವ ಡಬ್ಬಿ ಸಾಯ್ತಲ್ಲ ನಾನ ಇಂಥ ಪಿಕ್ಚರ್ ತಗದಲ್ಲಿ ದಿವ್ಸಕ್ಕೆ ಒಂದೊಂದು ಟಾಕೇಜ್ ಮುಚ್ಚು ಹೊಂಟವ್ ನಿಮ್ಗೆ ಇಲ್ಲಪ್ಪಾಜಿ ಅವಾಗ ಪ್ಯಾಡ್ ರಿಪೇರಿ ಇತ್ತು ಅದಕ್ಕೆ ಇವ ಆಗ್ಬಿಟ್ಟೆ ಎಷ್ಟು ತಾಸಿನ ಪಿಕ್ಚರ್ ನಿಮ್ ಅಪ್ಪಾಜಿ ಸುದ್ದ 3 ತಾಸು ಅಪ್ಪಾಜಿ ನಿಮ್ಮವ್ರು ನಿಮ್ಮಂತಾರ 3 ತಾಸಿನ ಪಿಕ್ಚರ್ ತೆಗದ ಬ್ಯಾಸರಾಗಿ ಟಾಕೇಜ್ ಎಲ್ಲ ಮುಚ್ಚಿ ಗೋಡಾನ್ ಮಾಡಾಕತ್ತಾರ ಪಿಕ್ಚರ್ ತೆಗದ್ರ 3 ನಿಮಿಷನು ತೆಗಿಬೇಕಪ್ಪ 3 ನಿಮಿಷ ಸಾಕಷ್ಟು ರಗಡಕತ್ ಮಂದಿ ಬ್ಯಾಸರಾಗೆ ಈಗ 3 ನಿಮಿಷ ತೆಗದ್ ಬಿಟ್ರೆ ನಿಮ್ಮ ಬಾಳ 8 ದಿನ ಓಡ್ತಾವ ನಮ್ದು 100 ಡೇಸ್ ಮೇಲೆ ಹೋಗಿದ್ದು ಬಾಬಾ ಈಗ 3 ದಿವಸಕ್ಕೆ ಬಕ್ಕ ಬರ್ಲಿ ಬೀಳಕತ್ತಾವ ಇಷ್ಟ ನೋಡಿ ನಿಮ್ಮ ಹಣೆ ಬಾರ ನಮ್ಮ ಪಿಕ್ಚರ್ ಹಂಗಲ್ಲ ಅಪ್ಪಾಜಿ ಹಂಗಪ್ಪಾಜಿ ಕೊನೆವರೆಗೂ ಓಡ್ತಾವ ಗೂಗಲ್ನಾಗ ಸರ್ಚ್ ಮಾಡೋದೈತಿ ನೋಡಿ ಬೇಡಪ್ಪ ಅಂತ ದೊಡ್ಡ ಅಂದ್ರ ದೊಡ್ಡ ಡಾಕ್ಟರ್ ಹಾಕಿನಿ ಇಂಥ ಸಣ್ಣ ಪಿಕ್ಚರ್ ಎಲ್ಲ ಬಿಟ್ಬಿಡಪ್ಪಾಜಿ ನಾನು ಬೆನ್ ಹತ್ತು ನೀನು ನಮ್ಮ ಗುರುಗಳು ಬರದಾರ ನಮ್ಮ ಗುರುಗಳ ಬಾಂಡ್ಲಿ ಅವ್ರ ಮನಸ್ಸು ಮಾಡಿದ್ರ ನೀನ್ ಎಲ್ಲೋ ಓದ್ಬಿಡ್ತಾರ ಯಪ್ಪ ನಾನು ಎಲ್ಲಿ ವಹಿಸ್ಬಿಡ್ತಾವ ಹೋಲಿ ಎಲ್ಲೋ ಇಲ್ಲ ಅಲ್ಲಿ ನೋಡಿಲ್ಲಪ್ಪಾಜಿ ಈಗ ನೆನಪತ್ ನೋಡು ಮರ ಏನ್ ಬಾಯಾಗೈತಿ ನೆನಪ ಅಲ್ಲೋ ಮರ ನಿಂದ ಅಕಡೆ ಮಾಯಕ ಬಂದು ನಿಂದಿರ್ತಿಪ್ಪ ಬರೋದಿಲ್ಲ ನೀ ಬಿಜಾಪುರ ಬಸ್ ಸ್ಟ್ಯಾಂಡ್ನಾಗ ಪೈಖಾನಿಗೆ ನೀರ್ ಹಾಕವಲ್ಲ
ಪಾಯಕನಿ ನೀರ್ ಹಾಕಂಗ್ ಕಾಣ್ತೀನ ನಾನು ಮತ್ತೆ ಎಲ್ಲಿ ನೋಡಿ ಏ ಸಾರಿ ಹಾ. ಈಗ ನೆನಪತ್ ನನಗ ನೀ ಅವನದೊಂದು ದಿನ ನಾ ಬೆಂಗಳೂರಿಗೆ ಬಂದಾಗ ನೀ ಬೆಂಗಳೂರು ಮೆಜೆಸ್ಟಿಕ್ ಸೆಕೆಂಡ್ ಹ್ಯಾಂಡ್ ಅಂಡರ್ವೇರ್ ಮಾರಕತ್ತಿದ್ದಿಲ್ಲ ಎಲ್ಲರೂ ಎಲ್ಲ ಗುಡದ ಬಿಟ್ಟು ಹೋಗ್ತಿರ್ತಾರ ನಮಸ್ಕಾರ ಹಾಕಿ ಅವ್ನು ತೊಗೊಂಬಂದು ಒಗದು ಸರ್ ತಕ್ಸಲ್ ಹಾಕಿ ಇಸ್ತ್ರಿ ಮಾಡಿ ಅವ್ನು ಹೋಗಿ ಪೆಟ್ಟಿಗೆ ಇಟ್ಕೊಂಡು ಹೋಗಿ ಮಾರ್ತಿದ್ದೆ. ಇವ್ ₹100 ಮಾರ 3 ಮಾರ್ತಿರ್ಲ ಅವ ನಪ್ಪ ಹ್ಞೂ ಅವ ಅಪ್ಪಾಜಿ ಅವು ಯಾವಲೇ ಪಾಯಕರಿ ನೀರು ಹಾಕವ ಹಾಕು ಯಪ್ಪ ಈಗ ನೋಡ. ಅಯ್ಯೋ ನೀನ ಮೊನ್ನೆ ಮೇಜರ್ ಸೂರ್ಯ ಅವ್ರ ಮನಿ ಭಿಕ್ಷಕ್ ಬಂದಿದ್ದಲ್ಲೋ ಮರಯ್ಯ. ಹ್ಞೂ ಒಟ್ಟು ಭಾಳ ಅನ್ಸುತ್ತ ಅವ್ರ ಮನೆ ಭಿಕ್ಷೆ ಬಿಡಕ್ಕೆ ಬಂದಿದ್ದೆ ನಾನು. ಮತ್ತೆ ಅದಕ್ಕೆ ಬಂದಿದ್ದೆ ಅವ್ರ ಎಂತ ಸ್ಪೀಚ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು ತಿಳ್ಕೊಬೇಕು, ದೊಡ್ಡವ್ರು ಮಾತಾಡೋದನ್ನ ಕೇಳಿ ತಿಳ್ಕೊಬೇಕು. ಹೇಳು ಪ್ರಪಂಚದಲ್ಲಿ ಇರೋ ಎರಡು ಪವಿತ್ರವಾದ ಸ್ಥಳಗಳು ಯಾವ್ಯಾವು? ಒಂದು ಈ ಕಡೆ ನಿಂತು ಮಾತಾಡೋರು, ಒಬ್ರು ಆ ಕಡೆ ನಿಂತು ಮಾತಾಡೋರು. ನೀವು ನಡಬರ್ ಕೇಳ್ರೆ ಹೊಯ್ಕೋತ ಹೋರಿ ಅಂತ. ಗುಡ್ ಗರ್ಲ್ ಇವ್ ನನಗೆ ಹೂ ಒಗದ ಹೂನ್ಯಾಗ ಮುಸ್ತನ್ಬೇಕಾರ ನಾನು ಹೋಗುದಕ್ಕೆ. ನಾ ಹೇಳಿಲ್ಲ ಎಲ್ಲಿ ಹುಟ್ಟಿದ್ದು ಭಾಸ್ಕರ ಬಾಚಲ್ ಮನ್ಯಾಗ. ಅಪ್ಪಾಜಿ ಹೇಳು ಮತ್ತೆ ವಿಶೇಷ ಏನಿಲ್ಲ ಅಪ್ಪಾಜಿ ಬಂದು ಬಳತ ನೀನು ಒಂದ್ ಅರ್ಧ ತಾಸ ಆತು. ಅಪ್ಪಾಜಿ ಇಲ್ಲೊಂದು ಪಾತ್ರಗೀತೆ ಅಡ್ಡಾಡಿ ನೋಡಿ ನಾನು ಈ ಹೊತ್ನ್ಯಾಗ ಕನಕಾಪುಡಿ ಬಿಟ್ರೆ ಬೇರೆ ಏನೂ ಅಡ್ಡಾಡುದಿಲ್ಲ ಇಲ್ಲಿ. ಅಪ್ಪ ನವಿಲಿಗಿರಿ ಪುಚ್ಚ ನವಿಲವು ಎಲ್ಲಿ ನವಲ್ ತರ್ತಿಲಿ 5G ಟವರ್ ಬಂದಿದ್ದು ಎಲ್ಲ ಹಕ್ಕಿಗಳು ಹೊಯ್ಕೋತ ಹೋಗ್ಯಾವ. ನಿಮ್ಮ ಅವ್ನು ಏನಾರ ನೋಡಿ ಏನಾರ ಹೇಳಾವ್ ನೀನು. ಏ ಅಪ್ಪ ಪುಣ್ಯಾತ್ಮ ಹುಡುಗಿ ಹುಡುಗಿ ಇವತ್ತೇ ಬರತ್ತಾಳ. ಕಾಲು ಒಂದ್ ಹಿಂಗೈತೆ ತೆಗೆದು ಕೈ ಒಂದ್ ಹಿಂಗೈತು. ಅಯ್ಯ ಕೆರ್ಕೊಬಾರ್ದು ಕೂದ್ಲಿಲ್ಲ ನಿನಗ. ಅಪ್ಪಾಜಿ ಹೇಳು ನಿನ್ನ ಕಣ್ಣಿಗೆ ನಾನು ಅಂಗವಿಕಲರ ಸಂಘದ ಅಧ್ಯಕ್ಷ ಕಣ್ಣಂಗೆ ಕಾಣಕ ಏನಾತೀಗ? ಅಪ್ಪಾಜಿ ಅವರಲ್ಲ ಮರೆ ಆಕಿ ಅಲ್ಲ ಆಕಿ ಭಾಳ ಚಂದದಾಳ ಆಕಿ. ನೀ ಹೋಲ್ ಬಿಡು ಆಕಿದ್ದ ನಿನಗೆ ಏನಾಗಬೇಕಾಗಿ? ಆಕಿ ನನಗೆ ಏನದ ಗುರ್ತಾನ ನಿಮ್ಮಂತ ಸುಹೃದ್ರೂಪಿಯಾದ ಗಂಡನನ್ನೇ ಮದುವೆ ಆಗ್ಬೇಕಂತ ನನಗೆ ಆಸೆ ಐತೆ ಅಂತಂದು ಸುಹೃದ್ರೂಪಿ ಅಂದಳ. ಸುರದ್ರೂಪಿ ಅಂದಳ? ಅಯ್ಯೋ ಪಿತ್ರದ್ರೋಹಿ, ನಿನಗೆ ಹಿಂಗ ಅಂದಳ ಆಕಿ. ಭಾಳ ಚಲೋ ಆತ. ಮತ್ ನೀ ಏನಂದ ಆಕಿಗೆ? ನಾನು ಹಾವು ಅಂದೆ. ಮತ್ತೆ ಆಗ್ಬಿಡ್ಬೇಕಾಗಿತ್ತು. ಮದುವೆ ಆಗದಲ್ಲ ಮರೆ ಅವ್ರ ಮಾವ ಒಬ್ಬದನಂತ. ಯಾಕೆ ವಿಚಾರ ಮಾಡ್ತೀವಿ? ಅವ್ರ ಮಾವ ಬೇಕಾದವ ಇರ್ಲಿ. ಏನು DC ಅದಾನ AC ಅದಾನ? ಕಚ್ಚ ಕಡ್ದ ಬಿಡ್ತಾನ ಅವನ್ನ. ಹೆಂಗದಲ್ಲಿ ಅವ್ರ ಮಾವಮ್ಮ? ದೋಸ್ತ ಇಟ್ಟು ದಿವಸ ನಂಗೆ ಅಪ್ಪ ಅವ್ವ ಯಾರು ಇದ್ದಿಲ್ಲ, ದೋಸ್ತರು ಯಾರಿದ್ದಿಲ್ಲ. ಈಗ ನೀ ಸಿಕ್ಕಿಲ್ಲ ನನ್ನ ಬಲಗೈ ಬಂಟ. ಕಾಜಿ ಬಿಡ ದೋಸ್ತ. ಇನ್ನು ಮೇಲಿದ್ದ ನೀನೇ ನನ್ನ ಪ್ರಾಣ ಸ್ನೇಹಿತ. ನೀ ಇಲ್ಲದಿ ಓ ನನಗ ಮ್ಯಾಲರ್ಸ್ ಪ್ಯಾಂಟ್ ಶರ್ಟ್ ಲಗೈತಿ ಬಿಡ್ಲೆ. ನೀನ್ ಮೇಲಿದ್ದ ಇಲ್ಲದೆ ಅಪ್ಪಾಜಿ. ನಡಿ, ಆ ಹುಡುಗಿ ಬೇಕಾದವ ಇರ್ಲಿ, ಆ ಮಾವನು ಬೇಕಾದವ ಇರ್ಲಿ. ಇವತ್ತ ನಾವು ಕರ್ನಾರ್ಜುನರ ದೋಸ್ತ. ಇಲ್ಲಿ ಮೇಲೆ ಬಿಡುದು ಬೇಡ. ಇಲ್ಲಿ ಮೇಲೆ ನಾವಿಬ್ರು ದೋಸ್ತಿ 50-50 ಏನೇ ಬರ್ಲಿ ಒಗ್ಗಟ್ಟಿರ್ಲಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹಕ್ಕೆ ನಾನು ನಾನು ಸ್ನೇಹದಿ ನೀನು ಆಡುವರು ಪ್ರೇಮದಿ. ಸ್ನೇಹ ಜಿಂದಾಬಾದ್, ಪ್ರೀತಿ ಜಿಂದಾಬಾದ್, ಸ್ನೇಹ ಜಿಂದಾಬಾದ್, ನನಗೊಂದು ಕೇಸರಿ ಬಾತ್. ಸಿಂಗಲ್ ಕೇಸರಿ ಬಾತ್ ಯಾಕೋ? ನಿಂಗೆ ಶಿಸ್ತು ಒಂದು ಪ್ಲೇಟ್ ಪುರಿ ತಿನ್ನಿಸ್ತೀನಿ ನಾಡಿ ದೋಸ್ತ. ಆಕಿ ಏನು ನನಗೆ ಸಿಕ್ಲ ಅಂದ್ರೆ ಸ್ವರ್ಗದ ಬಾಗಲ್ ತೆಗೆದ ಅಂದಂಗ ಈ ಊರಾಗ ಹೆಂಗದಳಕಿ ನೋಡಾಕ ಹೇಳ್ಬಿಡು. ಉದ್ದನ ಮೂಗು, ಗಿಡ್ಡನ ಕಣ್ಣು, ಬರೀ ಕಣ್ಣು ಮುಚ್ಚಿ ಹಿಂಗ್ ಡ್ಯಾನ್ಸ್ ಮಾಡ್ತಾರ. ಗುಂಗುರು ಡಿಂಗರ್ ಕೂದಲದ ಉದ್ದನ ಗುಂಗುರು ಎಲ್ಲಿಯೂ ನೋಡ್ಲೇ ನೀವು. ಹಂಗ ಮಾಡ್ತಾಳ. ಗಂಡಸರಿ ಕಡೆಲ್ಲ ಆಗಿನ ಹಾಡ್ತಾಳ. ಏನ್ ಮಾಡ್ಕೊತೀರಿ ಮಾಡ್ಕೊರತ್ತಾಳಲ್ಲ. ಯಾಕೋ ಬಸ್ ನಮ್ ಡಿಪೋ ಕಡೆ ಬಳ್ಳಾಕತ್ತಲ್ಲ. ಹಲೋ ಹಾಯ್, ನೋಡಕ್ ಹಿಂಗದಾಳ ಹಂಗದಾಳ ಬರಬರತ್ತ. ಬಾ, ನಮ್ಮ ವಾರ್ಡಿನ 8ನೇ ಮೆಂಬರಾದ ತಮಗೆ ಸ್ವಾಗತ ಸುಸ್ವಾಗತ. ಹ್ಞೂ ನಮಸ್ಕಾರ. ಅಲೇ ಟಕಳೆ ನೀನ ನಾಯ ಇಲೆಕ್ಷನ್ ನಿಂತೀನೋ. ನಿಮ್ಮ ನನ್ನ ಕರ್ಮಕ್ಕೆ ನಾನು ಇಲೆಕ್ಷನ್ ನಿಂತೀನಿ ಅಂದ್ರೆ ವಾಟ್ ಯು ಮೀನ್ ಅಂದ್ರ ಆ ಹುಡುಗಿ 3 ವರ್ಷ ಆತ್ಲೇ ನಾ ಬೆನ್ನ ಹತ್ತೀನಿ. ನಾವು ಅದಕ್ಕೆ ಬೆನ್ನ ಹತ್ತಿ ಅಂದ್ರ ಸಾದ್ರ ಮಾವ ನೀನಾನು. ಏನೋ ದೋಸ್ತ, ನಿನ್ನ ಟೈಮ್ ಭಾಳ ಸುಮಾರು ಐತಿ. ಏನ್ ಹೇಳಿದ್ದೆ ದೈವ ಒಂದು ಮಾತು ಹೇಳ ಅಪ್ಪಾಜಿ. ಅಕ್ಕಿ ನೀ 3 ವರ್ಷ ಆಗ್ಲಾರ್ದು ಬರೀ 1 ನಿಮಿಷ ನಾನು ನೋಡಿ
ನನ್ನ ಸೌಂದರ್ಯಕ್ಕೆ ಮರಳಾಗ್ಬಿಟ್ಟಾಳೆ. ನಿನ್ನ ಸೌಂದರ್ಯಕ್ಕೆ ಮದರಗಳ ಅಲ ಅಲ ಮದರ್ ಅಂದ್ರೆ ಅವು ಹಾಕತ್ಲಿ ಮರುಳು ಆಗಿದ್ದಾಳೆ. ಉಸುಕಾಗ್ಯಾಳ. ಇಲ್ಲ ಕಾಂಕ್ರೀಟ್ ಆಗ್ಯಾಳ. ಹೊಡೆದ್ ಬಿಡು ಯಪ್ಪ ಮರುಳಾಗ್ಯಾಳಂಗಾಕಿ. ಅದಕ್ಕೆ ಅಂದಾಳ ನಿಮ್ಮಂತವ್ರನ್ನೇ ಮದುವೆ ಆಗ್ಬೇಕಂತ ಹೇಳ್ಯಾಳ. ಅದ್ರ ಸಂಬಂಧ ನಿನ್ನ ಮೇಲೆ ನಂದದು. ನಿಂದ ನೀ ಏನು ಭಾಳ ಖುಷಿ ಪಡಬೇಡ ದೋಸ್ತ. ಆಕ ನಿನಗೇನು ಮದುವೆ ಹಾಕನ ಅಂದಾಳಾಕಿ. ಆಕಿಗೆ ಯಾರು ಇದ್ರಿಗೆ ಬರ್ತಾರೆ ಯಾರು ಕೇಳ್ತಾರೆ ಎಲ್ಲರಿಗೆ ಹಂಗೆ ಪಾಳೆ ಭಾಳ ಅದಾವ. ನೀ 128ನೇ ಅಂದ್ರೆ ಅವಳು ಒಬ್ಳೆ ಅಡ್ಡಾಡು ಇಲೆಕ್ಟ್ರಿಕಲ್ ಸ್ಕೂಟಿ ಅಲ್ಲವೇ? ಇಲ್ಲ ಎಲ್ಲಾರು ಹತ್ತಿ ಅಡ್ಡಾಡು KSRTC ಬಸ್. ಯು ಮೀನ್ ಸಿಟಿ ಬಸ್? ಎಸ್ 2 ಬಾಕ್ಲದ ಹತ್ತಬಹುದು ಇಳ್ಯಾರ ಇಳಿದು ಹೋಗ್ಬಿಡ್ಬೋದು. ಹಾಗಾದ್ರೆ ನಾವು ಇಬ್ರು ಈಗ ಸೆಂಟ್ರದಲ್ಲಿ ಇದ್ದೀವಿ. ಇಲ್ಲ ನಿಮ್ಮ ಹಿಂದೆ ಡಿಕ್ಕಿಯಾಗಿ ನಿಂತೀನಿ. ಅದಕ್ಕೂ ಡಿಕ್ಕಿ ಮಾಡ್ರಿ ಡಿಕ್ಕಿ ಮಾಡ್ಯಾರ ಈಗ. ಅಪ್ಪಾಜಿ ಅಂದ್ರಕಿ ನಮಗೂ ಮೋಸ ಮಾಡತ್ತಾಳ ನಿನಗೂ ಮೋಸ ಮಾಡತ್ತಾಳ. ಮಾಡಾಕ್ತಾಳ ನೋಡ್ಲಿ ಆಕಿ. ಒಂದ್ ಕೆಲಸ ಮಾಡೋದು ಹೇಳು. ಗಂಡಸ್ರಂದ್ರ ರಾಮರ್ಧನ ಮಕ್ಕಳು ಅಂತ ತಿಳ್ಕೊಂಡು ಹೌದ್ಲೆ ಆಕಿ ಇನ್ನ ಏನ್ ಮಾಡೋಣ ಗುರ್ತಾ? ಏನ್ ಮಾಡೋಣ? ನಾವಿಬ್ರು ಸೀರಿಯಸ್ ಆಗಿ ವಿಚಾರ ಮಾಡೋಣ. ಬೇಡಪ್ಪಾಜಿ. ಯಾಕಪ್ಪಾಜಿ? ಇಷ್ಟಕ್ಕೆಲ್ಲ ಸೀರೆ ಕಳೆದು ವಿಚಾರ ಮಾಡೋ ತಪ್ಪಕತ್ತ. ಏ ಅಪ್ಪ ಅದ್ನೇಲಿ ಬಿಚ್ಕೊಂಡ್ ಕುಡಿರ್ತೀವ ಮರ ಬಾಳ ಏಟ್ ಹಾಕತಿ. ಮತ್ತ ಸೀರಿಯಸ್ ಗಂಭೀರವಾಗಿ ವಿಚಾರ ಮಾಡೋಣ. ಹಿಂಗ ಹಾ ಅದು ನಿಂದ ಹೇಳು. ಆಯ್ತ್ಲಿ. ಆದ್ರ ನಾವಿಬ್ರು ಜಗಳ ಆಡೋದು ಬೇಡ. ಯಾಕಂದ್ರ ಹುಡುಗಿಯರಲ್ಲಿ 1000 ಸಿಗ್ತಾರ. ಆದ್ರ ದೋಸ್ತ್ ಸಿಗಂಗಿಲ್ಲ. ನಿನ್ ಮ್ಯಾಲ ನಾನೇ ದೋಸ್ತಿ ನೀನೇ ಆಸ್ತಿ. ಆಕಿ ಏನಾರ ನಾನು ಹೂ ಅಂದ್ರ ನೀ ಸುಮ್ನ ಹೋಯ್. ಅಕಸ್ಮಾತ್ ಆಕಿ ನೀನು ಹೂ ಅಂದ್ರ ನೀನ ಸುಮ್ನ ಹೋಯ್. 2 ಸಲ ನಾನು ಹೋಗಾಕೇನು ಬೆಕ್ಕ ಬಡ್ದಿರ್ತೀನಿ ನನ್ಲೆ ನಾನು. ಸರ ಆಕಿ ನನಗೆ ಹೂ ಅಂದ್ಲು ನೀನು ಸುಮ್ಮ ಹೋಗೋದು, ನಿನಗೆ ಹೂ ಅಂದ್ಲು ನನಗೆ ಸುಮ್ಮ ಹೋಗೋದು. ನಾನು ಅಟ್ಟ ಸುಮ್ಮ ಏನಾಯ್ತು? ಇದು ವೀಕ್ ಯಾರ್ದ ಅಂದಿಲ್ಲ ಇಷ್ಟೊತ್ತಿನ ಮ್ಯಾಲೆ ನೆನಪು ಗದ್ಲ ಹಚ್ಚಿದ್ದಲ್ಲ ಹಿಂಗ. ಇದು ನಮ್ಮ ಅವಂದಿದು. ನಮ್ಮ ಮನ್ಯಾಗ ಯಾರ ತಲೆಯಾಗ ಕೂದ್ಲ ಇಲ್ಲ ದೋಸ್ತ. ಅದೇನಾಗ್ಬಿಡ್ತಂದ್ರ ನಮ್ಮ ಹೊರಗೆ ಹೊಂಟ್ಲಂದ್ರ ನಾ ಮನ್ಯಾಗ ಟಿವಿ ನೋಡ್ಕೋತ ಕುಂಡಿರ್ತನ. ನನಗೇನ್ರ ಹೊರಗೆ ಹೋಗಂಗ ಅನಿಸ್ತಂದ್ರ ನಮ್ಮ ಅವು ಟಿವಿ ನೋಡ್ತಾಳೆ, ನಾವು ಊರಾಗ ಈಗ ಅರ್ಜೆಂಟ್ ಕೆಲಸ ಐತಂತ ಹಾಕೊಂಡ್ ಓಡಿ ಬಂದೀನಿ. ನಿಮ್ಮ ಅವನ್ ತಲೆಯಾಗ ಕೂದ್ಲ ಇಲ್ಲ. ನಮ್ಮ ಮನೆತಂದಾಗ ಯಾರ ತಲೆಯಾಗ ಕೂದ್ಲ ಇಲ್ಲ ಅಂದ್ರ ನೀ ಬೋಳಿ ಮಗನ. ಸರಿ ಆ ಕಡೆ ಮೈಕಿಗೆ ಸರಿ ಮ್ಯೂಸಿಕ್ ಏನೋ ಬಡವರ ರಸ್ಕು ಎಲ್ಲಿ ಮಾತಾಡ್ತಾ ಇದ್ದೀಯ? ನಿಜ ಹೇಳಿದ್ರೆ ತಿಕ್ಕ ಉರ್ದೋಯ್ತಾ? ರುಕೋ ಜರ ಸಬರ್ ಕರೋ. ಈಗ ನೋಡಪ್ಪ ನಿನ್ ತಲೆ ಕೂದ್ಲಿಲ್ಲ ಏನಂತ ಕರಿತಾರ? ಎಲ್ಲರೂ ಸುಂದರವಾದ ಬೋಳ 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 ಅಂತಾರ. ಹೌದಾ? ನಿಮ್ಮ ಅವನ್ ತಲೆ ಕೂದ್ಲಿಲ್ಲ ಆಕಿಗೆ ಏನಂತ ಕರಿತಾರ? ಸುಂದರವಾದ ಬೋಳಿ 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 ಅಂತಾರ. ಹಂಗಾದ್ರ ನೀ ಯಾರ ಮಗ? ಬೋಳಿ ಮಗ. ಅಲ್ಲೇ ಡ್ರಾ ಅಲ್ಲೇ ಬೋಮನ್ ನಮ್ದು. ಯಪ್ಪ ಸುಮ್ಮನೆ ನಾವು ಹೊಂಟ್ರು ಸಹ ಕೃಷ್ಣನ ಹಾತಾಗದ ಆನಂದ್ ಸರ್ ಅನ್ನೋರು ನನಗೆ ಟಕಳೆ ಬಂದು ಇದು ಚಂದ ಐತಿ ಬೋಳಿ ಮಗ. ಮಸ್ತ್ ಐತಲ್. ನಾಳೆ ಬಿಡದ್ ಬಿಟ್ಟು ಆಧಾರ್ ಕಾರ್ಡ್ನ ಚೇಂಜ್ ಮಾಡಿಸ್ಬಿಡ. ನಾಳೆ ಯಾಕಪ್ಪಾಜಿ ಹೊಂಟ ಬಿಡ್ತೀನಿ ನಾನು. ಹೆಸರು ಚೇಂಜ್ ಮಾಡ್ಬಿಡ್ತೀನಿ. ಏನತ್ ಮಾಡಿಸ್? BM ಕಟ್ಟಪ್ಪ ಅಂತಂದು. ಇದೇನ್ಲೇ BM ಕಟ್ಟಪ್ಪ? ಬೋಳಿ ಮಗ ಕಟ್ಟಪ್ಪ. ಆದ್ರೆ ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರ್ಬೇಕು. ಮೂರನೇದವ್ ಯಾರ ಕೇಳಿದಂದ್ರ ಆನಂದ್ ಸರ್ ಕಿವಿ ಇಟ್ಟಿರ್ತಾರೆ. ಅವ್ರು ಹೇಳ್ಬಿಡು ಬಾಹುಬಲಿನ ಮರ್ಡರ್ ಮಾಡಿದ ಕಟ್ಟಪ್ಪ ಇವನೇ. ಅಪ್ಪಾಜಿ ಆಕಿ ಏನಾತ್ಲೆ ಒಳ್ಳೊಳ್ಳೆ ಯಾವ ಅನ್ನಕ ಸೈಕಲ್ ಮೇಲೆ ಬರಕತ್ತಲಿಕ್ಕಿ. ನಮ್ಮಕ್ಕಿ ನಿಮ್ಮ ಅಕ್ಕ ಬಂದಳ? ನಿಮ್ಮ ಅಕ್ಕ ಬಂದಳ? ಪುಣ್ಯಾತ್ಮ ನಮ್ಮ ಅಕ್ಕ ಅಂತ. ನಮ್ಮಾಕಿ ಮುಂದೆ ಆಗುವಾಕಿ. ನಿಮ್ಮಕ್ಕ ಏನ್ ನಿಮ್ಮ ಅಕ್ಕಳು ನನ್ನ ಅಕ್ಕಳು ಏನ್ ಯಾರಕ್ಕೆ ಅಕ್ಕಳು ಯಾರಿಗೆ ಗೊತ್ತ? ಯಪ್ಪ ಮೊದಲು ಶಿಸ್ತು ಗುಂಡ ಹೋಗಿನಕಿಗೆ ಬಿದ್ರ ಚಲೋ ಬೆಳಿಗ್ಗೆ ಭಾಳ ಚಲೋ ಮುಗ್ಗೊಂದಕ್ಕಿಗೆ ಹಾಡು ಹಾಡ್ಲ ಎಲ್ಲ ಹಾಡಾಡಿಬಿಡು. ನಮ್ಮ ಚಂದನ ಹೋಗ್ಯಾನ ಈ ಚಂದನ ಬೆಳ್ಳಕ್ಕಿ ನಾಮನಿ ಮುಂದ ಹಾದರ ಸರಿಗಲ ಮೂಡ ಹಿಡುವಾಗ ನಾಬೂರಗ ಇರಲಿಲ್ಲ ಹುಡುಕಾಡಿ ಸಾಯಾಗಿ ನಾಬೂರಗ ಇರಲಿಲ್ಲ ಹುಡುಕಾಡಿ ಸಾಯಾಗಿ ಶಿಕ್ಷರ ಬಳಿಸಿ ನಮ್ಮ ಚಂದನ ಹೋಗ್ಯಾನ ಈ ಚಂದನ ಬೆಳ್ಳಕ್ಕಿ. ಆರೋಗ್ಯವನ್ನು ನೋಡವಲ್ಲ ನೋಡ್ಲಿ. ಹಿ ಈಸ್ ಕಾಲಿಂಗ್ ಯು. ಮಾಲಕರು ನಮಗೆ ಕಿಮ್ಮತ್ತ ಕೊಡಂಗಿಲ್ಲ. ನಿಮ್ಮನ್ನ ಕರೆದಾರ ಹೋರಿ ನೋಡು ಅಟ್ಟು. ಅಪ್ಪಾಜಿ ನಿನ್ನ ಅಪೇಕ್ಷೆ ಮೇರೆಗೆ ವಿಗ್ಗನ್ನು ತೆಗೆದು ಡಿ ಬಾಸ್ ಇನ್ನೊಂದು ಡೈಲಾಗ್ ಹೊಡಿ. ಈ ಸಲ ನಾ ಡೈಲಾಗ್ ಹೇಳ್ತೀನಿ ಬಾಬಾ. ಅದು ಯಾವ ಪಿಕ್ಚರ್ದಾಗ ಅಂತ ಅವ್ರು ಹೇಳ್ಬೇಕಲ್ಲ. ಬಂದೆ ಒಂದ ನಿಮಿಷ. ಇನ್ನೊಂದ ರಾವ್ ಮ್ಯೂಸಿಕ್ ಹೇಳ್ತೀನಿ.
ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾರ್ಜಿತ ಭೂಮಂಡಲ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಶಶ ಶ್ಯಾಮಲ ಚಿರಿವನ ಸಿರಿಮುಖಕ ಶಾಸ್ತ್ರಗಾವದ ವಿಸ್ತಾರವಾದ ಈ ಗಾಂಧಾರ ದೇಶದ ಶತ ಸೋದರ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿರಾರ ನಿರಾಳಕ್ಕಾಗಿ ಸತತವು ಸುಮಧುರ ಸಂಗೀತ ಸಡಗರ ಸಂಭ್ರಮಗಳೊಂದಿಗೆ ಸುಬುದ್ಧಿ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕೋಟಿಲಕ್ಕೂ ಹಿಕ್ತಿಕ ಬುದ್ಧಿ ಒಂದಿಗೆ ಗುರುಕುಲ ಸಂಹಾರ ಕೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತನ್ನು ಚಾಚು ತಪ್ಪದೆ ಪಾಲಿಸಿ ಆ ಕಂಡ ಬ್ರಹ್ಮಾಂಡದೀಶನನ್ನು ಬಿಗುತ್ತಿರುವ ಆ ಬಲಾಢ್ಯ ದುರ್ಯೋಧನನ್ನು ಸಂಕಡಗಿಸು. ಪಿತೃದೇವೋ ಭವ. ವೆರಿ ಗುಡ್ ಗರ್ಲ್, ಗುಡ್ ಗರ್ಲ್. ಅಪ್ಪಾಜಿ ನೀ ಡೈಲಾಗ್ ಹೇಳಿದ್ದಕ್ಕೆ ಅದು ತಲೆ ಮೇಲೆ ಕೂದಲು ಮರ ಬಂದು ಬಿದ್ದಿದ್ದಿಲ್ಲಿ ಮಾರಾಟ ಸಂಬಂಧ ತಲೆ ಬಳಸಿ ನಾನು ಖುಷಿ ಪಡುವ ಅಲ್ಲಿ ಹೆಚ್ಚನವ ತಂದ್ ತಲ್ಯಾಗ ಹಚ್ಚಾವ ನಿನಗ ಯಾವ ಹೇಳ್ದ ಹಿಡ್ಕೊಂಡ್ ಬರ್ರಿ ಅಂತಂದು ಹಚ್ಚಿದ್ರಿ ಏನು ಮಾಡುದು ಉರಿತದ ಭಾರಿ ಹೇಳಿದ್ನಿ. 24 ಇರ್ಬೇಕು ಬಾಬಾ ಅದು 74ರಲ್ಲಿ ಅದು ಅಷ್ಟೊತ್ತನ ಚಾ ಕುಡಿ ಇದು ನೋಡ್ಲಿ ಬಾಸ್ಗಿರು ಕ್ರೇಜ್ ಅಂದ್ರೆ ಇದು ಇಲ್ಲಿ ಇಟ್ಕೊಂಡ್ರ ಅಂದ್ರೆ ಮುಗಿದೋತ್ಲಿ ಕರ್ನಾಡಿನ ಜನತೆ. ಅಪ್ಪಾಜಿ ಪತಾಕಸಿನ ಹಚ್ತಾರ ಬೇಕಾದ್ರ ಅಪ್ಪಾಜಿ ಈಗ ಏನ್ ಸಾಕಂದ್ರೆ ಬಿಡಂಗಿಲ್ಲ ಅದು ಅದ್ರದ್ದು ಆಗು ಮಟ್ಟ ಗುದ್ದುದ ಅದು ಸಿಡಿ ತೊಳದಿ ನೀವು ವಾದಿಯಲ್ಲಿ ಅಲ್ಲ ಕಣ್ಣಿಗೆ ಅಲ್ಲೋ ಅಗ್ನಿಶಾಮ ಕಣ್ರಿ ಹಚ್ಚಿನು ಹಚ್ಚಿದಿಂದ ರಿಂಗ್ ಮಾತಾಡೋತ್ನೇ ರಿಂಗ್ ಕೊಡ್ತಾನೆ ಅಂತ ಸಂಗೀತಗಾರ ಅಂತಂದು ಒಮ್ಮೆ ಸ್ವಲ್ಪ ಮಾತಾಡಕ್ತಾನೆ ರಿಂಗ್ ಮಾಡ್ತೇಪ್ಪ ಫೋನ್. ಅಪ್ಪಾಜಿ ನಾವಿಬ್ರು ಎಲ್ಲಿದ್ದೀವಿ? ನಾವು ಪಟಾಕ ಸಣ್ಣ ಒಣಗಿದ್ದು ನಾವು ಬಂದ್ ನನಕಿ ಇನ್ನೊಂದು ಹಾಡಕಿ. ಅಪ್ಪಾಜಿ ನಂದು ಇದು ನೆಗಡಿ ಅದ ನೀನ ಹಾಡ್ತಿಲ್ಲ ವಾಟಿಕ ಶಾಪ್ ಮಾಡು. ವಾಟಿಕ ಶಾಪು ಹಚ್ಚಿ ತೊಳೆದಳ ಎಡಸರ ತಬಕೂದಲ ಬರದಿ ನಂತ ತೆರಗಿಡ ತಾಳ ಅವರ ಮನೆಯ ಬಾಗಿಲ ಕೆಂಪಣ್ಣ ಹೆಣ್ಣಾಕಿ ನೆಂಪಿಗೆ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ ವಾಟಿಕ ಶಾಪು ಹಚ್ಚಿ ತೊಳೆದಳ ಎಡಸರ ತಬಕೂದಲ हमने तुमको दिल दे दिया ये भी न पूछा कौन हो तुम ये फैसला जो दिल ने किया ये फैसला जो दिल ने किया ये फैसला जो दिल ने किया तो ये भी न पूछा कौन हो तुम ಏನೆ ಕಿಚ್ಚಕೊಂಡು ತಾನಯ ಗಣಪ ನಿಮ್ಮ ಅಕ್ಕ ಬಂದಳೆ ಪಟಾಕ್ಸಿ ಒಳಗೆ ಹೋಗ್ಯಾವು. ಅಯ್ಯ ಎರಡು ಮಂಗ್ಯಗಳು ಇಲ್ಲೇ ನಿಂತಾವಲ್ಲ. ಎಸ್ ಇವರ್ ಎಕ್ಸಾಕ್ಟ್ಲಿ ಕರೆಕ್ಟ್ಲಿ ಪರ್ಫೆಕ್ಟ್ಲಿ ಮೇಡಮ್. ಒಂದು ಕೂದ್ಲಿದ್ ಮಂಗ್ಯ ಒಂದು ಟಕಳೆ ಮಂಗ್ಯ. ವಿಚಾರ ಹೇಳಿಲ್ಲ ನಾನು ಅದು ಕೇಳಿಲ್ಲ ನನಕಿ ಆ ಕೇಳಿಲ್ಲ ಅಂದ್ರೆ ಹೇಳ್ಬೇಕಾಗತ್ತಪ್ಪಿ. ನಾಳೆ ಹಿರಿಯರ್ಗಳು ಮಾತು ಬರ್ತಾವ ಏನಂತ ಮತ್ತ ಅವಂಗ ಕೂದ್ಲಿಲ್ಲದ್ ಮೊದ್ಲ ಹೇಳ್ಬೇಕಿಲ್ಲ ನೀರ ಅಂತ. ಅಡಪದ ಅಂತ ಹೇಳ್ಬಿಡ್ ನನಗೆ ಹಡಪ್ನು ಏನಂತ ಅಯ್ಯ ಅವ್ರು ಇಲ್ಲಿದಾರ. ಹಾಯ್ ಹಾಯ್ ಅಂಕಲ್ ಅಂಕಲ್ ಹೊಡಿತೀನಿ ಸುಬೇ. ಮೆಟ್ಲೆ ಹೊಡಕಿನ ಪೆಟ್ ಹತ್ತಿ ತೊಳಿ ಮಾತ್ ನನಗೆ ಬಿಡುದು ನಾ ಎಷ್ಟಂಟಿ ನಿಂದು ಹೊರಗೆ ತೆಗಿ, ನಿಂದು ಹೊರಗೆ ತೆಗಿ. ಹೊರಗಿರುವ ಆಕ್ರೋಶವನ್ನು ಹೊರಗೆ ತೆಗೆದು ತೋರಿಸಿ. ಹಾ ಯಪ್ಪ ಇಕ್ರಿಲ್ಲದಾಳಲ್ಲ. ಹಲೋ ಹಾಯ್ ಹಂಟಿ. ಏಯ್ ನಾ ಯಾಕೆ ಅಂಟಿ ಅವನು
ನೀನ ಅಜ್ಜ. ನಾಯಕ ಅಂಕ ತಾ ಒಂದೆರಡು ರ್ಯಾಪ್ಟರ್ ಮಿಳಿರ್ತಾ ಹಾಕಿ ಬಿಡ್ಕೊಂಡ್ಬಿಡ್ತೀನಿ ತೆಲಿಗೆ. ನಾಳೆಗೆ 2 ಪ್ಯಾವ್ಕಿ ಕೊಡಿಸ್ನಳು. ಈಜಿ ಬಂದು ಕಿತ್ತು ತೆಗೆದು ಬಿಡ್ತಾರಪ್ಪ. ಇದಕ್ಕೇನು ಕಿಮ್ಮತ್ತ ಇಲ್ಲ ನನಗ. ಕಿಮ್ಮತ್ ಭಾಳ ಐತೆ ಅದಕ್ಕೆ. ಅಪ್ಪಾಜಿ ಅವಿ ನಾವ್ ಎದಕ್ ಬಂದೀವಿ ಗೊತ್ತಾ? ಹೋಗ್ಲಿ, ಇಬ್ರು ಹಿಂಗ್ ನಿಂತ ಹಾದ್ಯಾಗ ನಿಂತ ಕಿತ್ತಾಡಕತ್ತಿಲ್ಲ, ಏನಾಯ್ತು? ಅದು ಏನಾಗಿದೆ ಅಂತಂದ್ರೆ ನಾವಿಬ್ರು ಸೇರಿ ನಿನ್ನೆ ಲವ್ ಮಾಡ್ತಾ ಇದ್ದೇವೆ. ಮುಂದೆ ನಿನಗೆ ಪ್ರಾಬ್ಲಮ್ ಆಗ್ಬಾರ್ದಲ್ಲ, ಅದಕ್ಕಾಗಿ ನೀ ಇಬ್ಬರಾಗ ಒಬ್ಬರು ಮದುವೆ ಆಗ್ಬೇಕು. ಅಲ್ಲ, ಇಬ್ರು ಒಬ್ಬರನ್ನ ಮದುವೆಯಾಗ ನನ್ಗೆ ಇಬ್ರು ತಲೆ ಕೆಟ್ಟತೇನ? ಒಬ್ಬರು ಲವ್ ಮಾಡಿ ಒಬ್ರು ಮದುವೆಯಾಗ ನನಗೆ ತಲೆ ಕೆಟ್ಟತೇನ? ನಮ್ಮಿಬ್ರು ನೀ ಲವ್ ಮಾಡಕತ್ತೀಯ, ಅದ್ರ ಸಂಬಂಧ ಮುಂದೆ ನಿನಗೆ ತ್ರಾಸ ಆಗಬಾರ್ದಲ್ಲ, ಅದಕ್ಕೊಬ್ರು ಸರಿಸಿ ನಮ್ಮನ್ನು ಮದುವೆ ಆಗುವ ಅಂದ್ಯ. ಅದಕ್ಕೆ ಮದುವೆ ಆಗಕ್ಕ ನನಗೆ ತಲೆ ಕೆಟ್ಟಿಲ್ಲ ಅಂದ್ಯ. ಇಬ್ಬರನ್ನು ಮದುವೆ ಆಗಾಕ ತಲೆ ಕೆಟ್ಟಿಲ್ಲ ಅಂದಳ. ಹಾ ಹಿಂಗ ನೀ ಹೇಳ್ದಂಗೆ ಇದು ಸಿಟಿ ಬಸ್ಸಪ್ಪ. ಹಂಗಾರ ದೋಸ್ತ, ಹೆಣ್ಮಕ್ಳು ಹೊಲಿಸ್ಕೋಬೇಕಾದ್ರೆ 3 ವಿಧಾನಗಳಿರ್ತವೆ. ಒದಸ್ಗೋದು ಹೊಲಸ್ಕೊಳ್ಳೋದು ನಿನಗ ಬಿಟ್ಬಿಟ್ರಪ್ಪಾಜಿ. ಓಕೆ, ಹಂಚ್ಕೊಳ್ಳೋದು ಬೇಡ, ಹಂಚ್ಕೋದು ಬಿಟ್ಟು ಮುಂದಿನ ಒಂದ್ ಕೆಲಸ ಬೇಡ, ಹಂಚ್ಕೊಳ್ಳೋದು ಬೇಡ ಅಪ್ಪಾಜಿ ಬೇಡ. ತಿಂಗಳಿಗೆ ಎಟ್ಟೆಟ್ಟ ಅಲ್ಲಿ ತೊಂಬಿಡು. ಒಮ್ಮೆ ನನ್ನ ಮನಸ್ಸು ಸೂರಿಗೆ ಹೇಳ್ರು ಬಿಟ್ಟು ನೋಡಿ ದೋಸ್ತ. ಈಕಿ ಒಲ್ಲೆ ಅಂತ ಮೇಲೆ ಬಿಡುದು ಬೇಡ ದೋಸ್ತ. ನಾವಿಬ್ರು ಸೇರಿಕಿನ ಮದುವೆ ಆಗ್ಬಿಡೋನು. ಇಬ್ರು ಕೂಡ ಸಾಕು, ಒದ್ದಾಡಿ ಹೊಕ್ಕಳಕ್ಕಿ. ಆಯ್ತು, ನಾವಿಬ್ರು ಸೇರಿಕಿ ಒಂದು ತಾಳಿ ಕಟ್ಟಿಬಿಡೋನು, ಊರೊಳಗೆ ಒಂದು ಗುಡಿಸ್ಲಾ ಕಟ್ಟಿಬಿಡೋನು ದೋಸ್ತ. ಇಬ್ರು ಪಾಳೆ ಹಾಕೊಂಡ್ಬಿಡೋನು. ಆಮೇಲೆ ನೋಡು, 1 ತಿಂಗಳಲ್ಲಿ 30 ದಿನಗಳು ಇರ್ತವೆ. 10 ದಿನ ನನಗೆ, 10 ದಿನ ಬೇಡ, 15 ದಿನ ನನಗೆ, 15 ದಿನ ಮತ್ತೆ 15 ದಿನ ಬೇಡ, 10 ದಿನನೇ ಇರ್ಲಿ. 10 ದಿನ ನನಗೆ, 10 ದಿನ ನಿನಗೆ, ಮತ್ತೆ ಇನ್ನು 10 ದಿನ ಉಳಿತಲ್ಲ. ದೊಡ್ಡವಾತ್ ಪೈಕಿದು 10 ದಿನದ ಸಂಬಂಧ 20 ಮಂದಿ ಕೂಗ್ ಹೊಡ್ಯಾಕತ್ತಾರ. ಅರ್ಧ ದಿನ ಹಂಚ್ಕೊಂಡ್ರೆ ಒಟ್ರು ಆಗೋಕ್ಕಾರಿಲ್ಲ. ನಮ್ಮ ಕೂಗ್ ಹೊಡೆದು ಇಂಪಾರ್ಟೆಂಟ್ ಅಲ್ಲ, ಕೈ ಎತ್ತದು ಇಂಪಾರ್ಟೆಂಟ್. ಯಾವ ಮೊದಲು ಕೈ ಎತ್ತಿರ ಅವಾಗ 10 ದಿನ ಕೊಡಾರ ನಾವು. ಅವನು ಕಬ್ಬಿನ ಪಡಕ್ ನೀರು ಬಿಡುದು ಅಂತಲ್ಲ ಅಂತ ಹೇಳ ಅವ್ರಿಗೆ. ಅವ ಸಿಕ್ಕ 10 ದಿನ ನನಗೆ, 10 ದಿನ ನಿನಗೆ, 10 ದಿನ ಅವಂಗೆ. ಆದ್ರ ಒಂದು ಕಂಡೀಷನ್ ಏನಪ್ಪಾಜಿ? ನಿನಗ ದಾಡಿ ಮೀಸಿ ಬಂದಾವ, ನೀ ದೊಡ್ಡ ಪಿಂಡ್ರಿ ಮಗ. ಅಂದ್ರೆ ತಾವು 2ನೇ ಪಿಂಡ್ರಿ ಮಗ, ನಾವ ಕಡೆ ಪಿಂಡ್ರಿ ಮಗ. ಅಂಜಬೇಡ ದೋಸ್ತ, ನಾ ದೊಡ್ಡ ಪಿಂಡ್ರಿ ಮಗ. ಸುಮ್ಮನೆ ನಾವು 3 ಜನ ಹಂಚ್ಕೋಬೇಕೀಗ. 1 ತಿಂಗಳಲ್ಲಿ 30 ದಿನಗಳು ಇರ್ತವೆ. 10 ದಿನ ನನಗೆ, 10 ದಿನ ನಿನಗೆ, 10 ದಿನ ಅವ್ರಿಗೆ. ಇನ್ನೊಂದ್ ದಿನ ಉಳಿತ್ಲಾ? ಅಲ್ಲೂ ಒಟ್ಟ ಗ್ಯಾಪ್ ಬೇಡ ಅಂತ ಹೇಳಕ್ಕೆ, ರೊಕ್ಕ ಬೇಕು ಅಂತಾಳ. ಅವಿ ಅಂಜಬೇಡ. ನಾನು ಅದೇನೈತಂದ್ರೆ 1 ದಿವಸನೂ ನಿನಗೆ ರೊಕ್ಕ ಕೊಟ್ಬಿಡ್ತೀನಿ. ಅದಲ್ಲಪ್ಪ, ರೊಕ್ಕ ಕೊಡ್ತೀನಿ. ಅದೇನಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಸಣ್ಣ ಒಂದು ಫಸ್ಟ್ ಅವಂಗ ಕೊಟ್ಬಿಡು. ಫಸ್ಟ್ ಅವಂಗ ಪಾಳೆ ಕೊಟ್ಬಿಡೋನು. ಬೆಳಿಗ್ಗೆ ಅವ್ನು ಬರ್ಬೇಕು, ನೀರ್ಗಿರು ಕೊಡಿಬೇಕು, ರಂಗೋಲಿ ಗಿಂಗೋಲಿ ಹಾಕ್ಬೇಕು, ಆಮೇಲೆ ಉಪ್ಪಿಟ್ಟು, ಸಿರ ಅಂದ್ರೆ ಸಿರ, ನಾಷ್ಟಾಗಿ ಸ್ಟೈಲ್ ಮಾಡ್ಬೇಕು, ಬಾಂಡೆ ಗಿಂಡಿ ಎಲ್ಲ ತಿಕ್ಕಿಟ್ಟು ಹೋಗಿಬಿಡ್ಬೇಕಮ್ಮ. ಅಷ್ಟು ಮಾಡಿ ಹೋಗ್ಬಿಡು. 1 ಗಂಟೆ ಕಲಾಸ ಅವ್ನ ಕೆಲಸ. ಮುಂದೆ ಮಾತ್ ನೀ ಕಬ್ಬಿ ನೀರು ಹಸಕ್ ಹೋಗ್ಬಿಡು. 1 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ 2ನೇ ಬಾಡಿ, 2ನೇ ಪಿಂಡ್ರಿ ಮಗ. ನೀನೇನ್ ಮಾಡ್ಬೇಕಂದ್ರೆ ಉಪ್ಪಿಟ್ಟು ತಿಂದ್ರೆ ತಿನ್ಬೋದು, ಇಲ್ಲ ಸಿರಾ ತಿಂದ್ರೆ ತಿನ್ಬೋದು. ಆಮೇಲೆ ಬಿಟ್ಬಿಡ್ಬೇಕು, ಎಲ್ಲ ಬಾಂಡೆ ಗಿಂಡಿ ಎಲ್ಲ ತಿಕ್ಕಿಡ್ಬೇಕು. ಆಮೇಲೆ ಅಡಿಗೆ ಗಿಡಿಗೆ ಎಲ್ಲ ಮಾಡಬೇಕು. ಸಾಯಂಕಾಲ ಆದಂಗೆಲ್ಲ ಬರಬೇಕು. ನಮ್ಮ ರೂಮ್ ಡೆಕೋರೇಷನ್ ಮಾಡಬೇಕು, ಫಾಗ್ ಸೆಂಟ್ ಹೊಡಿಬೇಕು. ಆಮೇಲೆ ಗಾದಿ ಮೇಲೆ ಬೆಡಿಸಿಟ್ಟು ಮೇಲೆ ಹೂವಿನ ಅಲಂಕಾರ ಮಾಡಬೇಕು. ಈ ಕಡೆ ದೊಡ್ಡ ತಾಟ್ನಾಗ ಹಣ್ಣು ಹೂ ಹಂಪಲುಗಳನ್ನೆಲ್ಲ ಇಡಬೇಕು. ಇಷ್ಟುದ್ದ ಗ್ಲಾಸ್ನಾಗೆ ಹಾಲು ಇಡಬೇಕು. ಏನ್ ಇಡಬೇಕು? ಹಾಲು ಇಡಬೇಕು. ಹಣ್ಣು ಹಂಪಲ ಅಂದ್ರೆ ಮತ್ತೆ ಬಾಳೆಕಾಯಿ ಬೇರೆ ಅನ್ನ. ಅಪ್ಪಾಜಿ ಹಾಲ ಬೇಕನ? ಅಪ್ಪ ಜದ ಬೇಕಲ್ಲ ಮೇನ. ಅದ್ರ ಬದ್ಲಿ ಇದು ಏನು ಮಜ್ಜಿಗೆ ಇಟ್ರೆ ನಡೆಯಂಗಿಲ್ಲ. ತಂಪನ್ಯಾಗ ತಂಪು ಕೂಡ ಸೆಡ್ದು ಪಾಪ ಮತ್ತೆ ಅಷ್ಟೆಲ್ಲ ಡೆಕೋರೇಷನ್ ಮಾಡಿರ್ತಾನಂತ ಗಾದಿ ಬೇಡ ಬಾರಿ ಮುಳ್ಳಷ್ಟು ಇಟ್ಟು ಬಂದ್ಬಿಡ್ತಾನ. ಮುಳ್ಳ್ಯಾಕ ಪಾಪ ನೀನು ಮಜ್ಜಿಗೆ ಕುಡಿದು ನಿದ್ದೆತ್ತೆ ಅಂದ್ರೆ ಮತ್ತೆ ಚುಚ್ಚಿ ಎಬ್ಬಿಸ್ತಾರ. ಆ ಟೈಮ್ನಾಗ ಯಾರು ಮಕ್ಕಳುದಿಲ್ಲ, ಎಲ್ಲರೂ ಹೆಸರೇ ಇರ್ತಾರೆ. ಆ ಹೊತ್ತಿನ ಮೇಲೆ ನೀ ಏನ್ ಮಾಡವ? ಆಮೇಲೆ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಏನು ಅಳಗಾಡೋಲ್ಲ. ರಾಜವರ್ಮ ಚಲುವಿ ಉಳ್ಳಾಗಡ್ಡಿ 400 ಕೊಡಾಕತ್ತಾರ. ನನ್ನ ಚಲುವಿ ನಂದು. ನಿನಗೆ ಯಾಕೆ ಕಟ್ಟಕೊಂಡ್ ಟೈಮ್ ಅಪ್ಪ? ದೊಡ್ಡ ಪಿಂಡ್ರಿ ಮಗಪ್ಪ, ಆಕೆನ್ ದೊಡ್ಡ ಪಿಂಡ್ರಿ ಮಗ. ಅಲ್ಲಪ್ಪ ನೀನ್ ಆಗ ಅವಿ ಹೆಂಗಂತಿ, ಹೂ ಅಂತ ಇಲ್ಲಂತೆ. ಇದಕ್ಕೂ ಹೂ ಅನ್ನಂಗಿಲ್ಲ. ಇದಕ್ಕೂ ಅಲ್ಲಿ ನಂದಕ್ಕೆ ಕ್ಯಾನ್ಸಲ್. 2ನೇ ಸ್ಟೆಪ್. ಈಗ ಅಕ್ಕಿ ನಾನು ಹೊಡಿತಾಳ. ಎಲ್ಲಿ? ಕರೆಕ್ಟ್. ಅದು ಯಾಕೆ ಹೊಡಿತಾಳೆ ಹೇಳು? ನಾವು ಮುಟ್ಟಾಕಂತರೂ ಮುಟ್ಟಿಸ್ಕೊಳ್ಳಲ್ಲ ಅವರು. ಏನೋ
ಇಲ್ಲಿ ಬಾ ಇಲ್ಲಿ ಮಾತಾಡ್ಬಾ ಲಕ್ಕಮ್ಮ ಅಂತ ಲಕ್ಕಮ್ಮ ಲಕ್ಕಮ್ಮ ಅಂತ ಗಂಟು ಬಿದ್ದಾನೆ ಯಾರಂತ ನಾ ವಿಚಾರ ಮಾಡ್ತಿಲ್ಲ ಶಾರ್ಟ್ ಕಟ್ನ್ಯಾಗ ಅಲ್ಲ ಬೇ ನನಗಿದು ಐಡಿಯಾನ ಹೊಡೆದ್ ನೋಡು ಲಕ್ಷ್ಮಿ ಅಂತೀವಿ ನಾವು ಸುಮ್ಮ ಲಕ್ಕಮ್ಮ ಲಕ್ಕಮ್ಮ ಅಂದ್ಬಿಟ್ರು ಆಕಿ ಟ್ರೆಂಡಿಂಗ್ನ್ಯಾಗ ಲಕ್ಷ್ಮಿ ಅಂತ ಇಟ್ಕೊಂಡಳ ಆಕಿ ಒರಿಜಿನಲ್ ಹೆಸರು ಗೆನ್ನೂರು ಲಕ್ಕ ಹೋಗಿದ್ದು ಅಪ್ಪಾಜಿ ಹೇಳು ನಮ್ಮ ಎಲ್ಲೇ ಬಿಟ್ಟಿದ್ದಲ್ಲ ಹಾ ಎರಡನೇ ಸ್ಟೆಪ್ ಇಲ್ಲಿ ಬಡಿತಾಳ ನೋಡಕ್ಕೆ ಈಗ ಯಾಕಂದ್ರೆ ಹೆಣ್ಮಕ್ಳ ಕಡೆ ಬಡಿಸ್ಕೊಳ್ಳೋದು ಒಂದು ಪುಣ್ಯ ಮಾಡಿರ್ಬೇಕು ದೋಸ್ತ ಅವಿ ಏನು ಆವತ್ತಿಂದ ಇವತ್ತವರೆಗೂ ನೋಡ್ತಾ ಇದ್ದೀನಿ ನಾನು ಮೊದಲು ನಾನು ಈ ಊರಿಗೆ ಬಂದಾಗ ನೀ ಏನಂದೆ ನನಗೆ ನಿಮ್ಮಂತವ್ರನ್ನೇ ಮದುವೆ ಆಗ್ತಂತ ಹೇಳ್ತಿಲ್ಲ ಈಗ ಯಾಕೆ ಒಲ್ಲಂತೆ ರಾಣ ಹೆಂಗ್ ಬೆತ್ತ ಹೆಂಗ್ ಬೆತ್ತ ಹೆಂಗ್ ಬೆತ್ತ ಹೆಂಗ್ ಮುಟ್ಟಿಲ್ಲ ಹೆಂಗ್ ಮುಟ್ಟಿಲ್ಲ ಹೆಂಗ್ ಮುಟ್ಟಿಲ್ಲ ಬಡಿಸ್ಕೊಳ್ಳೋದು ಮೇನಲ್ಲ ಮುಟ್ಟಿಸ್ಕೊಳ್ಳೋದು ಮೇನ್ ಐತಿ ಯಾವ ಮಸಾಜ್ ಇದು ಇದಕ್ಕೆ ಹೆಡ್ ಮಸಾಜ್ ಅಂತಾರ ಈಗ ನೋಡ ಬಾಡಿಗೆ ಬಿಡಿತಾ ಹುಡುಗಿ 6 ಪ್ಯಾಕ್ ಬಾಡಿಗೆ ಬಿಡಿತಾ ಹುಡುಗಿ ಎಲ್ಲಿ ಅದಾವ ಹಿಂದ ಅದಾವು ಇದು 8 ಪ್ಯಾಕ್ ಇದೆ ಈಗ ಪ್ರೀತಿಯಿಂದ ಬೆಳೆಸಿನಲ್ಲ ಹಿಂಗ ಏ ನನ್ನ ತಲೆಗೆ ಬಡಿದಲ್ಲ ನನ್ನ ತಲೆ ಮೇಲೆ ಅಟ್ಟು ಪ್ರೀತಿ ಇದ್ರೆ ನೀನು ನನ್ನ ಮದುವೆ ಆಗ್ಬೇಕು ಬಡ್ದೆ ಯಾಕ ನೀನು ಬಾ ಬಾ ಹೆಂಗ್ ಕೊತ್ತ ಹೆಂಗ್ ಬಡದ್ಲ ಮುಟ್ಟಿದ್ಲಕ್ಕಿ ಇಲ್ಲಿಂದ ಇಲ್ಲಿ ತನ ಮುಟ್ಟಿದ್ಲಿಗೆ ನನ್ನಕ್ಕಿ ಇನ್ನು 3ನೇ ಸ್ಟೆಪ್ ತಳಗ್ ಹಾಕಿ ಕುಂತು ಬಡಿದ ನೋಡಕ್ಕಿ ಓಯ್ ಏನ ತಲೆಗೆ ಬಡ್ದಿ ಓಕೆ ಬೆನ್ನಿಗೆ ಬಡ್ದಿ ಓಕೆ ಆದ್ರೆ ನನ್ನ ಬಡಿಬೇಕಾದ್ರೆ ನಾ ಏನ್ ನೀನ್ ಮಾಡ್ಕೊಂಡು ಗೆಂಡನೆ ಗಂಡ ಹಾಗೆ ನೋಡು ಬಿಡ್ತೇನೆ ನಾನೇ ನಿನ್ನ ತಾಳೆ ಕಟ್ಟವ ಏನ್ ಮಾಡಕ್ಕ ನಿನಗಿದು ಬೇಕಿತ್ತ ಮಗನೇ ವಾಪಸ್ಸು ಹೊಂಟೋಗು ಶಿವನೇ ವಿಗ್ಗು ಇಡೀ ಮನೆಗೆ ಜಗತ್ತಿನಾಗ ದೊಡ್ಡ ಪುಣ್ಯವಂತಂದ್ರ ನಾನು ಯಾಕ್ಲೆ ಆ ಹೆಣ್ಣು ನನ್ನ ಮ್ಯಾಲೆ ಕುಂತು ಬಿಡೋದಂದ್ರೆ ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ನನಗೆ ಈ ವಿಚಾರ ಹೊಳೆದಿದ್ದಿಲ್ಲ ಬಾವಿ ನಾಟ್ ಕುಂದ್ರತ್ ಮ್ಯಾಗ ಕೂತ್ ಮಾಡಿ ಸಾರಿ ಅದಕ್ಕೆ ಪ್ರೀತಿ ಬೇಕಲ್ಲ ಅವಿ ಒಲ್ಲೆಂದ್ಲಕ್ಕಿ ಇನ್ನು 3ನೇ ಸ್ಟೆಪ್ ಪ್ರಪೋಸ್ ಮಾಡೋದು ಇದಕ್ಕೆ ಒಲಿಯಬೇಕು ದೋಸ್ತ ಎಷ್ಟಿದ್ರು ಹೌದಾ ಅದು ನಿನ್ನ ಸುಂದರವಾದ ನೆಗಡಿ ಇದ್ದ ಮೂಗಿನಿಂದ ಒಂದು ಗಾಯನ ಮಾಡಿದಂದ್ರೆ ಆ ಹಾಡಿಗೆ ಮನಸ್ಸೋತ್ ಬಿಡ್ಬೇಕು ದೋಸ್ತ ಯಾಕೋ ಭಾಳ ಹಾಡಿಸ್ಬೇಡ ದನಿ ಇಲ್ಲ ನನ್ನ ಸಲುವಾಗಿ ನೀ ಹಾಡಬೇಕು ಆಗೋದಿಲ್ಲ ಹಾಡಿಸ್ಬೇಡ ದನಿ ಇಲ್ಲ ನಿನ್ನ ಕಾಲಿಗಾರ ಬೀಳ್ಯ ದನಿ ಇಲ್ಲಾರ್ದ ಏನು ಹಾಡಿಸ್ಬೇಡ ದನಿ ಇಲ್ಲ ಅಪ್ಪಾಜಿ ಇಟ್ಟು ತರ ಏನಂದಿ ನಾವು ದೋಸ್ತಿ 50-50 ಏನೇ ಬರ್ಲಿ ಒಗ್ಗಟ್ಟಿರ್ಲಿ ಅಂದಿದ್ದಿ ಆಯ್ತು ತೋರಪ್ಪ ಈಗ ಏನ್ ಮಾಡ್ಬೇಕು ಒಂದ್ ಹಾಡ ಜಾಲಿ ಜಾಲಿ ಎಲ್ಲ ಖಾಲಿ ಬದಮಾಸ್ ಅವ ಇಷ್ಟೊತ್ತನ ನೋಡ್ಯಾನವ ನನ್ನ ಹೆಸರು ಚೇಂಜ್ ಆಗಿದ್ದು ಗುರುತಾಗಿಲ್ಲ ಅವನು BM ಕಟ್ಟಪ್ಪ ಅಂತ ಹೇಳೋರಿಗೆ BM ಕಟ್ಟಪ್ಪ ಅನ್ನಪ್ಪ ಮರಳಿ ಬಾರದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಕಥೆಯಲ್ಲಿ ಹೇಳಲಾಗದ ಕಾಲದಲ್ಲಿ ಒಂದು ಕೊನೆಯೂ ಸಾಕ್ಬಿಡ ದಣದ್ ನೀ ದಣದ್ ಅಕ್ಕಿ ದಣದಳು ನೀನು ದಣದೆ ಮಂಗ್ಯಾಸತ್ತದ ತೋನ್ಯಾ ಪಟ್ಟಿ ಎತ್ತಿ ಬಿಡ್ತಾನ ಬಾ ಅವನು ಯಾರು ರೊಕ್ಕ ಕೊಡಲ್ಲ ಬಾಬಾ ನನ್ ಗುರ್ತಾ ಹಿಡಿತಾರ ಅದ್ರ ಸಂಬಂಧ ಏನ್ ಮಾಡ್ರಿ ಅಂತಂದ್ರ ಬರೇ ಮೈಲೆ ಮಾಡ್ರಿ ಹಗ್ಗ ತೊಗೊಂಡು ಕುರ್ಚಿ ಕಟ್ರಿ ಕಟ್ಟಿ ಕಾಯ್ಸದ ಬಂಡಾರ ಗುಂಡಾರ ಕುಂಕುಮ ಉಗ್ಗಿ ಹಂಗ ಹಾಕ್ಬಿಟ್ಟು ಹೇಳ್ತನ ಕರೆಂಟ್ ಅದು ಮಂಗ್ಯ ಸತ್ತ ಪಟ್ಟಿ ಎತ್ಬಿಟ್ಟು ಹೋಲಿ ಹೋಗತ್ತ ಅಷ್ಟ ಮಾಡ್ಬಿಡ ಯಾವ ಗಂಟದಿರಿ ಏನ್ ಮಾಡಕತ್ತಿ ನೀನು ನೀ ಹಾಡ ಅಂದಿಲ್ಲ ಈ ಅಪ್ಪಾಜಿ ಆಕಿ ಏನ್ ಓ ಹಾಡಂದಿ ನೀನು ಮತ್ ನಾ ಹಾಡಿನ ಮುಗಿತಲ್ಲ ಅಲ್ಲೂ ಆಕಿ ನನ್ನ ಹತ್ರಕ್ಕೆ ಬರ್ಬೇಕಾಕಿ ಮೊದ್ಲ ಹೇಳಕ್ ಏನಾಗೈತ್ಲೆ ಮೊದ್ಲ ನೆಗಡಿ ಹತ್ತತ್ ನನಗೆ ದೊಡ್ಡ ತಲೆ ಕರ್ಸಂಪ ಪ್ಲೀಸ್ ಇದು ಲಾಸ್ಟ್ ಟೈಮ್ ಮತ್ತೆ ಹಾ ಒಂದ್ ಈಟ್ ಗ್ಯಾಪ್ ಕೊಡ್ನ ನೀವು ಒಟ್ಟು ಒತ್ತರಪ್ಪ ಪ್ಲೀಸ್ ಒಂದು ಹಾಡನ್ನು ಹಾಡಬೇಕು ಮತ್ತೆ 2ನೇ ಸಲ ಆಯ್ತು ಹೋಗ್ ಈ ಸಲ ಬಾರಿ ಹಾಡ್ತಾನ ಒಲೆ ಜಾಲಿ ಜಾಲಿ ಬೆಟ್ಟದಂತ ಮನಸ್ಸು ಒಡೆಯಿತೋ ಬೆಂಕಿಯಂತ ಕಲ್ಲು ಕರಗಿತೋ
ಕಟ್ಟಪ್ಪ ಕಟ್ಟಪ್ಪ ರುದ್ರ ಕೇಳ್ರಿ ದನಿ ನಾ ತಗೊಂಡಿದ್ದ ತೀರ್ಮಾನ ಬರೋಬ್ಬರಿದೆ ತಾನೇ? ಸರಿ ಐತ್ರಿಪ್ಪ. ಏನು ಹುಚ್ಚಳು ಅವಳು. ಯಾಕ್ರಿ? ಅವನಿಗಾಗಿ ಹಾಲು ಕುಡಿಸು ಅಂತ ಹೇಳಿದ್ರೆ ತನ್ನ ಹಾಲು ತಾನೇ ಕುಡಿದು ತಾನ ಕುಡ್ದಿಲ್ಲ, ಎಮ್ಮೆ ಹಾಲು ಹಾಕಿ ಕುಡ್ದಳ. ಅಪ್ಪಾಜಿ ನೀ ಏನು ನನ್ನ ಪ್ರಪೋಸ್ ಮಾಡಕ್ ಹಾಡು ಹಾಡಕತ್ತಿ, ನನ್ನ ಶ್ರದ್ಧಾಂಜಲಿ ಅರ್ಪಿಸಕತ್ತೀವ. ಅಲ್ಲಪ್ಪಾಜಿ, ಬೆಟ್ಟಪ್ಪನ ಹಾಡು ಹಾಡಿದ್ದೆ. ನೀ ಬೆಟ್ಟಪ್ಪನ ಕತೆ ಬಿಕ್ಕಳಿಸ್ಕೊತ ನಿಂತಿದ್ರ ಆಕೆ ಬಂದು ನಿನಗೆ ಹಾಲರ ನೀರ ಹಾಕ್ತಿದ್ದಳ. ಸಮಾಧಾನ ಇಲ್ಲ, ಪುರುಸತ್ತಿಲ್ಲ ಆಕಿ ನನ್ನ ಕುಡಿದ್ರೆ. ಕೈ ಹಿಡಿದು ಪ್ಲೀಸ್. ನೀ ಒಮ್ಮೆ ಹೇಳ್ಬೇಕಪ್ಪ, ನಮಗೆ ಹಡಸ್ಬೇಡ ದನಿ ಇಲ್ಲ ಮೊದ್ಲ. ಲಾಸ್ಟ್ ಅವೇ ಚಂದ್ರ ನನ್ನ ಕೈ ಹಿಡಿತೀನಿ ಈಗ. ಚಂದಂಗ್ ನಿಂದ್ರ ಅವ ಮಾಡ್ತಾನ, ಚಂದಂಗ್ ನಿಂತ್ ಮಾಡಿಸ್ಕೋ. ಏನಲ್ಲೇ ಪ್ರಪೋಸ್ಲೇ ಆ ಮಾತು ನಿನ್ನ ಮಗ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮದಾಳು ಬಂದ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮದಾಳು ಬಂದ. ಜೀವನಕ್ಕೆ ಹತ್ತು ಕೊರಳು ಯಾವಾಗಲೂ ಹರಸಿದೆ ಈ ರಕ್ಷಾ ಬಂಧನ. ಅಲ್ಲ, ನೀವು ಮನೇಲಿ ಒಂದು ಸಣ್ಣ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರಿ, ತಂಗಿ ಹುಟ್ಟಬ್ಬ ಇದೆ ಅಂತ ಹೇಳಿದ್ರೆ ಏನಾದರೂ ಕಾಣಿಕೆ ತರ್ತಾ ಇದ್ದೆ. ನನ್ನ ಮ್ಯಾಲ ಇನ್ನೊಂದು ಕೇಸ್ ಆಗೋ ಮಟ ಒಟ್ಟಿಟ್ಟಾತಿ ಮಾಡವ ಹಂಗ. ಯಾವಲೇ ನಮ್ಮ ಅಕ್ಕ ತಂಗಿಲೇಕಿ. ಮತ್ ನೀ ಏನ್ ಹೇಳಿದಿ? ಹಾ. ಹುಡುಗಿ ಕೈ ಹಿಡಿಬೇಕಂದೆ, ಮತ್ ಕೈ ಏನ್ ರಾಕಿ ಕಟ್ಲಾರ್ದ ಹಿಂಗ್ ಖಾಲಿ ಕಟ್ತಾರ. ಓಕೆ, ನನಗೆ ಈಗ ಗೊತ್ತಾಯ್ತು. ಮತ್ತೆ ನೀನು ನನಗಾಗಿ ಹೆಲ್ಪ್ ಮಾಡ್ತಾ ಇಲ್ಲ, ಯಾವ ಮಾಡ್ತಾನೆ? ನಾ ಇಷ್ಟೊತ್ತನ ಮಾಡಿದ್ದು ಕಪಟ ನಾಟಕ ಸೂತ್ರ. ಮುಂದಿತ್ತಲ್ಲದು. ಮುಂದಿಲ್ಲ, ಅದು ಇಲ್ಲೇ ಐತಿ. ಹಾ ಹಾ. ಲೇ, ನಿಮಗಿಬ್ರು ಒಂದ್ ಮಾಡಿ ಪ್ರೇಮ ಗೀತೆ ಹಾಡಿ ಇಬ್ರದ್ದು ಮ್ಯಾರೇಜ್ ಮಾಡಿ ಬೆಡ್ರೂಮ್ ಕದ ಹಾಕಿ ನಾ ಏನು ಹೊಯ್ಕೊತ ಹೋಗ್ಲೇನ? ಅಂದ್ರೆ ನೀನು ಎಷ್ಟೊತ್ತಿಗೂ ಮಾಡಿದ್ದು ನಾಟಕ ಇಲ್ಲೈತೆ ಅದು. ಮತ್ತೆ ಹಂಗ ಆಯ್ತು ತೋ, ಆಗುದಲ್ಲ ಆಗುದಿಲ್ಲ. ಆಗುದಲ್ಲೇ. ಅಂದ್ರೆ ದುಶ್ಮನ ಕಹಾಯ ಅಂತಂದ್ರ ನೋ ಮಗ್ಗಲ್ ಮೇ ಹೇ ದೋಸ್ತ. ಏನು ನಿನ್ನ ದಾರಿ ನಿನಗ, ನನ್ನ ದಾರಿ ನನಗ. ಆಯ್ತು ಹೋಗಲೇ ದೋಸ್ತಿ ಕಟ್ ಹೋಗಲೇ ಹೋಗಲೇ. ಹೇವಿ ಏನ ಏನಿಲ್ಲ. ಒದ್ದ ಬಿಡ್ತಾಳ ನಿನ್ನ. ಹೆಣ್ಣು ಮಕ್ಕಳ ಕಡೆಯಿಂದ ಅವಿ ಇಷ್ಟೊತ್ತರ ನಮ್ದು ಆಕ್ಟಿಂಗ್ ಎಲ್ಲ ನೋಡಿದಿ, ಇದರಿಂದ ಏನು ಪಾಠ ಕಲ್ತ್ ನೀನು? ಹಿಂಗಾದ್ರೆ ಆಗಂಗಿಲ್ಲ ದೋಸ್ತ. ಆಗಂಗಿಲ್ಲ. ಒಂದ ಮಾತು ಹೇಳ್ತೀನಿ, ಚಂದಂಗೆ ಯಾರು ನನ್ನ ಜೊತೆ ಕುಣಿತಿರ್ಲ ಅವ್ರಿಗೆ ಮುತ್ತು ಕೊಡ್ತೀನಿ, ಮುತ್ತು. ಹುಚ್ಚಿ ಕುಡಿದ್ರೆ ಮುತ್ತು ಕೊಡ್ತಾಳಂತ. ಹಂಗ ಕುಂತ್ರೆ ಎಷ್ಟೋ ಮಂದಿ ಮುತ್ತು ಕೊಟ್ರ ನನಗೆ ಲಾಚು 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 ಅಂತ. ಆ ಮುತ್ತು ನನಗೆ ಕೊಡವಿ, ಹಣಿಗೆ ಪೋಣಿಸ್ಕೊಂಡ್ಬಿಡ್ತೀನಿ. ಮುತ್ತು ಒಂದ್ ಹನಿ ಪೋಣಿಸ್ಕೊತೆ. ಅಂದ್ರೆ ಕೂದಲಿಲ್ಲ ಪಜಿ, ವೆಸ್ಟ್ ಇಂಡೀಸ್ ಅವ್ರ ಆ ಮುತ್ತು ಹೇಳಿಲ್ಲ, ಯಾಕೆ ಬೇರೆ ಏನೋ ಹೇಳಾಳಕ್ಕೆ. ಮತ್ತೆ ಬೇರೆ ಏನು ಹೇಳಿದ್ದು? ಪಪ್ಪಿ ಪಪ್ಪಿ. ಹಾ, ಕಪ್ಪಿ ಕಪ್ಪಿ. ನಾವೇನ್ ಚೀನಾದಾರ ಅಲ್ಲೇ ಕಪ್ಪಿತ್ತು ಒಂದು ಏನ್ ಫ್ರೈ ಮಾಡ್ಕೊಂಡ್ ತಿನ್ನೋದ? ಬೇಡ. ಕಿಸ್. ಉಸುಕ್ ಕೊಡ್ತಾಳ, ಟ್ರ್ಯಾಕ್ಟರ್ ತೊಗೊಂಬರ್ತಾನ. ಅಲ್ಲಿ ಪ್ರಕಾಶ್ ಬಗ್ಲಿ ಅವ್ರದ್ದು crusher ತಗೊಂಡ್ ಹೋಗ್ಬಿಡು. ಅವ್ರದ ಟ್ರ್ಯಾಕ್ಟರ್ ತರ್ತಾನ ತುಂಬ್ಕೊಂಡ್ ಗಿಲಾವ್ ಅವಿ ನೀ ಉಸುಕು ಗಿಸುಕ್ ಯಾಕೆ ಕೊಡಕತ್ತಿ? ಎಲ್ಲರೂ ಸಕ್ರಿ ಗಿಕ್ರಿ ಅನ್ನಾಗಿ ಅಕ್ಕಿ ಗಿಕ್ಕಿ ಕೊಟ್ರಿ ಉಸುಕ್ ಕೊಡ್ತಾರ. ಬೋರಿ ಕಡ್ಸಾಕೆ ಕಿರಾಕ್ಲಿ ನಂದೊಂದು ಇನ್ನೊಂದು ಮುಂದ್ ಕಲ್ಲು ಹತ್ತಾಕಿ BM ಕಟ್ಟಪ್ಪ ಅಂತ ಹೇಳಿ ನಾನು ಮುಟ್ಟಿದ್ಲಕ್ಕಿ ನಾಚಿಗಿಂದ ಬಂದು ನನ್ನ ಮುಟ್ಟಿ ಅಮ್ಮ ಸುಮ್ಮಿರು ಅಂದ್ಲ. ಅದು ಬೇಕಾಯಿ ಹ್ಞೂ ಅಂತ ಆಕೆಗೆ ಹೇಳಕ್ ಬರಲ್ತು, ನಾಸಿಗೆ ಬರತ್ತಿ. ಉಪ್ಪ ಅಂದ್ರ ನಾನು ಕೇಳಿದ್ದೀನಿ, ನಾನು ಡಿಕ್ಷನರಿ ಓದಿದ್ದೀನಲ್ಲ, ಮುತ್ತು ಕೊಡ್ತಾಳಂತ ಕೆಂದ್ರ ಉಮ್ಮ ಕೊಡ್ತಾಳೆ. ಉಮ್ಮ ಸರ ಹಾಕಿಬಿಡು ಸಂಬಂಧ.